ಮಾತಿನ ಬರದಲ್ಲಿ ಜಮೀರ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಕುರಿತಂತೆ ಜಮೀರ್ ಅಹ್ಮದ್ ಖಾನ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕರಿಯ ಕುಮಾರಸ್ವಾಮಿ ಅಂತ ಜರಿದಿದ್ದಾರೆ ಜಮೀರ್. ಎ ಕುಮಾರಸ್ವಾಮಿ ಅಂತ ಹೇಳ್ತಾ ಆವಾಜ್ ಹಾಕಿದ್ದಾರೆ. ಬಿಜೆಪಿಗಿಂತ ಜೆಡಿಎಸ್ ಡೇಂಜರ್ ಅಂತ ಹೇಳಿದ್ದಾರೆ ಜಮೀರ್. ರಾಮನಗರದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತಿನ ಬರದಲ್ಲಿ ಜಮೀರ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಒಂದಲ್ಲ ಒಂದು ಕಾರಣಕ್ಕೆ ಜಮೀರ್ ಅಹ್ಮದ್ ಖಾನ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಕೆಲ ನಾಯಕರೇ ಹೈಕಮಾಂಡ್ ಹತ್ರ ಕಡೆ ಪಕ್ಷ ಎಲೆಕ್ಷನ್ ಆಗೋವರೆಗಾದರೂ ಸೈಲೆಂಟ್ ಆಗಿರಲಿ ಜಮೀರ್ ಅಂತ ಹೇಳಿ ಒಂದು ಸೂಚನೆಯನ್ನ ಕೊಡಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದೆ. ಇದರ ನಡುವೆ ಕೇಂದ್ರ ಸಚಿವ ಆಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಕುರಿತಂತೆ ಜಮೀರ್ ಹೇಳಿಕೆಯನ್ನ ಕೊಟ್ಟು ಈಗ ಅಸಮಾಧಾನದ ಕಿಚ್ಚನ್ನು ಹೆಚ್ಚು ಮಾಡಿದ್ದಾರೆ. ಮಾತಿನ ಬರದಲ್ಲಿ ಜಮೀರ್ ಹೇಳಿರುವಂತಹ ಮಾತಾದರೂ ಏನು? ಕರಿಯ ಕುಮಾರಸ್ವಾಮಿ ಅಂತ ಜರಿದಿದ್ದಾರೆ ಜಮೀರ್. ಮುಸ್ಲಿಮರನ್ನ ಕುಮಾರಸ್ವಾಮಿ ಖರೀದಿ ಮಾಡ್ತಾನಂತೆ. ನಿನ್ನ ಇಡೀ ಕುಟುಂಬವೇ ಖರೀದಿ ಮಾಡೋ ತಾಕತ್ತಿದೆ. ನಿನ್ನ ಖರೀದಿ ಮಾಡುವ ತಾಕತ್ತು ಮುಸ್ಲಿಂ ಸಮುದಾಯಕ್ಕಿದೆ. ನಿಮ್ಮ ಓಟು ಕೇಳಲು ಬರಲ್ವಂತೆ ಎಂದಿದ್ದು ಯಾರು? ಈ ರೀತಿ ಹೇಳಿದ್ದು ಕರಿಯ ಕುಮಾರಸ್ವಾಮಿ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕುರಿತಂತೆ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. मुसलमानों से पैसा खरीदे, ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोटा नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमार स्वामी मुसलमानों से पैसा खरीदे, ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोटा नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमार स्वामी मुसलमानों से पैसा खरीदे, ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोटा नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमार स्वामी मुसलमानों से पैसा खरीदे, ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोटा नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमार स्वामी मुसलमानों से पैसा खरीदे, ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोटा नहीं होना कहते वोट पूछने आता नहीं. ಜಮೀರ್ ಅಹ್ಮದ್ ಖಾನ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸಿದ್ದೀರಿ. ಇನ್ನು ಓಟ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಹಿಂದೊಮ್ಮೆ ಕೊಟ್ಟಿದ್ದಂಥ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಜಮೀರ್ ಅಹ್ಮದ್ ಖಾನ್ ಇಲ್ಲಿ ಕರಿಯ ಕುಮಾರಸ್ವಾಮಿ ಅಂತ ಜರಿಯುತ್ತಲೇ ನಿಮ್ಮನ್ನು ಖರೀದಿ ಮಾಡೋ ತಾಕತ್ತು ಮುಸ್ಲಿಂ ಸಮುದಾಯಕ್ಕಿದೆ ಅಂತ ಹೇಳಿ ಬಹಳ ನಿಂದನೆಗೊಳಪಡುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡಿ, ಇಂತಹ ಕೆಲವೊಂದು ಹೇಳಿಕೆಗಳೇ ಸಮುದಾಯಗಳ ನಡುವಿನ ಸಣ್ಣ ಪುಟ್ಟ ಕಿಡಿಯನ್ನು ಹೊತ್ತಿಸುವಂಥ ಕೆಲಸ ಮಾಡೋದು. ಜನಪ್ರತಿನಿಧಿಗಳು ಅಂತ ಕರೆಸ್ಕೊಳ್ತಾರೆ ಇವರೆಲ್ಲ. ಅದು ಎಚ್.ಡಿ. ಕುಮಾರಸ್ವಾಮಿಯೇ ಆಗಿರಲಿ ಅಥವಾ ಜಮೀರ್ ಅಹ್ಮದ್ ಖಾನೇ ಆಗಿರಲಿ, ಆ ಸಾಮಾಜಿಕ ಜವಾಬ್ದಾರಿಯನ್ನು ಇವ್ರು ಯಾಕೆ ಮರೆತು ಬಿಡ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಬಹಳ ಮುಖ್ಯವಾಗಿ ಚುನಾವಣೆ ಬಂತು ಅಂದಾಗ ನಾಲಿಗೆಯನ್ನು ಹರಿಬಿಡುವಂತಹ ಇಂತಹ ಜನಪ್ರತಿನಿಧಿಗಳು ಒಬ್ಬರನ್ನೊಬ್ಬರು ಜರಿಯುವಂಥ ಇಂಥ ಸನ್ನಿವೇಶದಲ್ಲಿ ಆ ತಳಮಟ್ಟದ ಕಾರ್ಯಕರ್ತರು, ಬೆಂಬಲಿಗರು, ಸಮುದಾಯದವರು ಸಾಮರಸ್ಯದಿಂದ ಬದುಕ್ತಾ ಇರ್ತಾರೆ. ಅವರ ನಡುವೆ ಕಿಚ್ಚನ್ನು ಹೊತ್ತಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಠಿಣ ಕಾನೂನು ಕ್ರಮಗಳನ್ನು ಇಂಥ ಹೇಳಿಕೆಗಳ ಮೇಲೆ, ಹೇಳಿಕೆ ಕೊಟ್ಟವ್ರ ಮೇಲೆ ತಗೊಂಡ್ರೆ ಇನ್ನೊಂದು ಸಲ ಬಾಯಿ ಬಿಡಬೇಕಾದ್ರೂ ಒಂದು 4 ಸಲ ಯೋಚನೆ ಮಾಡಬೇಕು. ಅಂಥ ಕ್ರಮ ತಗೊಳ್ಳೋವರೆಗೂ ಕೂಡ ಇಂಥ ಹೇಳಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. वोटा नहीं होना कहते वोट पूछने आता नहीं कहते. ये कौन बोल रहा सो? हमारा काला कुमार स्वामी
मुसलमानों से पैसा खरीदे। ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीद। ಸಚಿವ ಜಮೀರಿಂದ ಕುಮಾರಸ್ವಾಮಿ ಅವಹೇಳನ ವಿಚಾರ. ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಜೆಡಿಎಸ್ ಖಂಡಿಸಿದೆ. ಕಾಲಾ ಕುಮಾರಸ್ವಾಮಿ ಅಂತ ಉರ್ದು ಭಾಷೆಯಲ್ಲಿ ನಿಂದನೆ ಮಾಡಲಾಗಿತ್ತು. ಈ ಮೂಲಕ ಕಪ್ಪು ವರ್ಣದವರ ಜನಾಂಗೀಯ ನಿಂದನೆ ಆಗಿದೆ ಅಂತ ಹೇಳಿ ಜೆಡಿಎಸ್ ಜಮೀರ್ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದೆ. ನೋಡಿ, ಜಮೀರ್ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಅನ್ನೋದು ಹೆಚ್ಚಾಗಿದೆ. ನಾನು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ದ ಹಾಗೆ ತಳಮಟ್ಟದಲ್ಲಿ ಎಲ್ಲರೂ ಕೂಡ ಸಮುದಾಯದವರು ಜೊತೆಯಾಗಿ ಬದುಕ್ತಾ ಇರ್ತಾರೆ. ಇದರ ನಡುವೆ ಯಾರನ್ನೋ ನಿಂದಿಸೋ ಬರದಲ್ಲಿ ಆ ಸಮುದಾಯಗಳ ನಡುವೆ ಕಿಚ್ಚನ್ನ ಹೆಚ್ಚಿಸಬಾರದು ನೋಡಿ. ಹಾಗಾಗಿ ಸಚಿವ ಜಮೀರ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ಆ ಹೇಳಿಕೆಯನ್ನು ಖಂಡಿಸಿದೆ. ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಖಂಡಿಸಿದೆ. ಕಾಲಾ ಕುಮಾರಸ್ವಾಮಿ ಅಂತ ಹೇಳೋ ಮೂಲಕ ಕಪ್ಪು ವರ್ಣದವರನ್ನು ನಿಂದಿಸುವಂಥ ಕೆಲಸ ಆಗಿದೆ. ಇಂಥ ವರ್ಣಭೇದವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಜೆಡಿಎಸ್ ವಿರೋಧಿಸಿದೆ. काला कुमार स्वामी मुसलमानों से पैसा खरीदे। ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई। ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. तो वोटा नहीं होना कहते, वोट पूछने आता नहीं कहते। ये कौन बोल रहा सो? हमारा काला कुमार स्वामी मुसलमानों से पैसा खरीदे। ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಈ ದಿನಗಳಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಅದು ಹೇಳಿಕೆಗಳ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಎಡವಟ್ಟನ್ನು ಮಾಡ್ಕೊಳ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು, ಪ್ರಮುಖವಾಗಿ ಯಾವೆಲ್ಲ ನಿಂದನೆಯನ್ನು ಇವರು ಮಾಡಿದ್ದಾರೆ, ಇದನ್ನು ಜೆಡಿಎಸ್ ಹೆಂಗೆ ಪರಿಗಣಿಸಿದೆ ಅಂತ? ದಿವೇಶ್, ಇದು ನಿನ್ನೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಾಪ ಬೇಡ್ನಲ್ಲಿ ಈ ಒಂದು ಹೇಳಿಕೆಯನ್ನ ಜಮೀರ್ ಅಹಮದ್ ಅವರು ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಜೊತೆ ಸಚಿವರಂತ ರಹೀಂ ಖಾನ್, ಅದೇ ರೀತಿ ಮಾಜಿ ಸಂಸದರಂತ ಡಿ ಕೆ ಸುರೇಶ್ ಅವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಅತಿ ಹೆಚ್ಚು ಡೇಂಜರ್ ಅಂತಂದ್ರೆ ಅದು ಜೆಡಿಎಸ್ ಅಂತ ಅನ್ನುವಂತ ಹೇಳಲಿಕ್ಕೆ ಹೊರಡುವಂತ ಸಂದರ್ಭದಲ್ಲಿ ಕಪ್ಪು ಕುಮಾರಸ್ವಾಮಿ, ನಮ್ಮ ಕರಿಯ ಕುಮಾರಸ್ವಾಮಿ ಅಥವಾ ಕಪ್ಪು ಕುಮಾರಸ್ವಾಮಿ, ಕಾಲಾ ಕುಮಾರಸ್ವಾಮಿ, ಅಮರ ಕಾಲಾ ಕುಮಾರಸ್ವಾಮಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಆ ಒಂದು ಬಳಕೆ ಮಾಡಿರುವಂತ ಪದವನ್ನ ಜೆಡಿಎಸ್ ಅವರು ಟ್ವೀಟ್ ಅನ್ನ ಮಾಡಿ ಇದು ಜನಾಂಗೀಯ ನಿಂದನೆ, ಕಪ್ಪು ವರ್ಣದ ನಿಂದನೆ ಅಂತ ಒಂದು ಅಣೆಪಟ್ಟಿ ಕಟ್ಟುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ಕಪ್ಪು ವರ್ಣದ ನಿಂದನೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ. ಅದ್ರ ಬದಲಾಗಿ ಕುಮಾರಸ್ವಾಮಿಯನ್ನ ಏನು ವರ್ಣಿಸುವ ಅಥವಾ ಕುಮಾರಸ್ವಾಮಿಯವರನ್ನ ಹೀಗೆ ಅಂತ ಹೇಳುವಂತ ಬರದಲ್ಲಿ ಅವನು ಹೇಳಿರುವಂತ ಸಾಧ್ಯತೆ ಹೆಚ್ಚಿದೆ. ಆದ್ರೆ ಇದು ಕಾಲಾ ಕುಮಾರಸ್ವಾಮಿ ಅಂತಂದ್ರೆ ನಿಮ್ಗೆ ಹಿಂದಿನಲ್ಲಿ ಅದು ಕಪ್ಪು ಅಥವಾ ಕರಿಯ ಅನ್ನೋ ಅರ್ಥೈಸುತ್ತೆ. ಹೀಗಾಗಿ ಇದು ಸಹ ಒಂದ್ ರೀತಿ ಕುಮಾರಸ್ವಾಮಿ ಅವನನ್ನ ನಿಂದಿಸುವ ಬರದಲ್ಲಿ ಅಥವಾ ಕುಮಾರಸ್ವಾಮಿಯನ್ನು ಹೀಯಾಳಿಸುವ ಬರದಲ್ಲಿ ಜಮೀರ್ ಅಹಮದ್ ಅಂತ ಹೇಳಿಕೆ ಕೊಟ್ಟಿರುವಂತ ಸಾಧ್ಯತೆ ಇದೆ. ಆ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಜೆಡಿಎಸ್ ನಾಯಕರು ಅಲ್ಲಿನ ಸ್ಥಳೀಯ ಚುನಾವಣಾಧಿಕಾರಿಗೆ ದೂರನ್ನು ಸಹ ನೀಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಇದುವರೆಗೆ ಕಾಂಗ್ರೆಸ್ ಇಂದ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಆದ್ರೆ ಈವನ್ ಜಮೀರ್ ಅಹಮದ್ ಕೂಡ ಇದ್ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅವರು ಮಾತನಾಡುವ ಬರದಲ್ಲಿ ಹೇಳಿದಾರೆ ಅಥವಾ ಉದ್ದೇಶಪೂರ್ವಕವಾಗಿ ಕಪ್ಪು ಕುಮಾರಸ್ವಾಮಿ ಬಿಜೆಪಿಗಿಂತ ಜೆಡಿಎಸ್ ಡೇಂಜರ್ಸ್, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಮತವನ್ನ ಚಲಾಯಿಸಬೇಡಿ ಅಂತ ತಮ್ಮ ಸಮುದಾಯದ, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಜನರು ಇರುವಂತ ಪ್ರದೇಶದಲ್ಲಿ ಈ ಒಂದು ಭಾಷಣ ಮಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಬಿಜೆಪಿಯವರು ಏನು ಕೋಮುವಾದಿ ಪಕ್ಷ ಏನಿದೆ ಆ ಪಕ್ಷದ ಸೇರ್ಕೊಂಡಿರುವಂತ ಜೆಡಿಎಸ್ ಸಹ ಕೋಮುವಾದಿ ಆಗಿದೆ. ಹೀಗಾಗಿ ನೀವು ಆ ಒಂದು ಪಕ್ಷವನ್ನ ಅಂದ್ರೆ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಡಿ ಅಂತ ಸಂದೇಶವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಈ ಒಂದು ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಪೂರ್ಣ ಕೊಟ್ಟಿದೆ. ಅದಲ್ಲಿ ಇದನ್ನ ಮುಂದಿನ ಕಾನೂನು ಪ್ರಕ್ರಿಯೆಗಳು ಅಥವಾ ತನಿಖೆಗೂ ಸಹ ಇದು ಅವಕಾಶವನ್ನ ಕಲ್ಪಿಸುವಂತ ಸಾಧ್ಯತೆ. ಇದನ್ನ ಯಾವ ತರ ಕಪ್ಪು ವರ್ಣೀಯ ಅಂತ ಅನ್ನೋದನ್ನ ಜನಾಂಗೀಯ ನಿಂದನೆ ಅನ್ನೋ ವ್ಯಾಪ್ತಿಗೆ ತರಲಿಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ಸಹ ಕಾನೂನು ಅಂಶಗಳು ಹೇಳ್ಬೇಕಾಗತ್ತೆ. ದಿವೇಶ್ ರೈಟ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. मुसलमानों से पैसा खरीदे। ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई। ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. तो वोटा नहीं होना कहते, वोट पूछने आता नहीं कहते। ये कौन बोल रहा सो? हमारा काला कुमार स्वामी
मुसलमानों से पैसा खरीदे। ए कुमार स्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई। ಓಟೇ ಕೊಡಬೇಡಿ ನೀವು, ನಾನೇ ಓಟ್ ಕೇಳಕ್ ಬರಲ್ಲ. तो वोट नहीं होना कहते, वोट पूछने आता नहीं कहते। ये कौन बोल रहा सो? हमारा काला कुमार स्वामी। ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.